ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಒಂದು ಅವ್ರ ಮೊನ್ನೆ ಮಾಡಿರುವಂತ ಒಂದು ಹೋಮ, ಪ್ರತ್ಯಾಂಗಿರ ಹೋಮ. ಅದಾದ್ಮೇಲೆ ಅವ್ರು ಇತ್ತೀಚೆಗೆ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಸುತ್ತಾಟ ನಡೆಸ್ತಾ ಇದ್ದಾರೆ. ದೇವರ ಕೃಪೆಯನ್ನ ಕೇಳ್ಕೊಂಡು ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ಅಡ್ಡ ಬೀಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಸಡನ್ ಆಗಿ ಇವ್ರಿಗೆ ಏನಾಯ್ತಪ್ಪ, ಈ ಒಂದು ವಾರದಿಂದ ಈ ದೇವಸ್ಥಾನಗಳು ಸುತ್ತಾಡೋದ್ರಲ್ಲೇ ಅವ್ರು ಕಾಲ ಕಳೀತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಕುಂಭಕೋಣಂಗೆ ಹೋಗಿ ಅವರೊಂದು ಪ್ರತ್ಯಾಂಗಿರ ಹೋಮವನ್ನು ಮಾಡಿದ್ರು. ಈ ಪ್ರತ್ಯಾಂಗಿರ ಹೋಮ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಶತ್ರು ಸಂಹಾರಕ್ಕಾಗಿ ಅಂತೇಳಿ ಹೇಳ್ತಾರೆ. ಅಂದ್ರೆ ತಮಗೆ ಯಾರಾದ್ರೂ ಶತ್ರುಗಳಿದ್ರೆ ಅವರನ್ನ ಮಟ್ಟ ಹಾಕ್ಲಿಕ್ಕಾಗಿ. ಸಂಹಾರ ಅಂತ ಹೇಳಿದ್ರೆ ಕೊಲ್ಲೋದಂತ ತಿಳ್ಕೊಂಡಲ್ಲ, ಕೇವಲ ಅವ್ರನ್ನ ಮಟ್ಟ ಹಾಕ್ಬೇಕು, ಅವ್ರನ್ನ ಅಂಕುಶದಲ್ಲಿ ಇಡ್ಲಿಕ್ಕಾಗಿ ನಡೆಯುವಂತಹ ಒಂದು ಹೋಮ ಪ್ರತ್ಯಾಂಗಿರ ಹೋಮ. ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶತ್ರುಗಳು ಯಾರು? ರಾಜಕೀಯದಲ್ಲಿ ಹಲವಾರು ಜನ ಶತ್ರುಗಳಿರ್ತಾರೆ, ಅದು ಬೇರೆ. ಆದ್ರೂ ಕೂಡ ಈ ಪ್ರತ್ಯಾಂಗಿರ ಹೋಮವನ್ನ ಮಾಡಿ ದೇವರ ಮೊರೆ ಹೋಗಿ ಈ ಶತ್ರುಗಳನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಕಾರಣ ಏನು? ಹಾಗಾದ್ರೆ ಇವ್ರ ಶತ್ರುಗಳು ಯಾರು? ವಿಪಕ್ಷದಲ್ಲಿದ್ದಾರ ಅಥವಾ ತಮ್ಮ ಪಕ್ಷದಲ್ಲೇ ಇದ್ದಾರ? ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಮಾತಾಡೋದಾದ್ರೆ, ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡೋದಾದ್ರೆ, ಅವರ ಮುಖ್ಯ ವಿರೋಧಿ ಎಚ್ ಡಿ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಅಲ್ಲಿ ಎರಡು ರೀತಿಯಾದಂತಹ ಕಾರಣಗಳಿದೆ. ಒಂದು, ಅವರು ಬೇರೆ ಪಕ್ಷದವರು. ಇನ್ನೊಂದು, ಅವರು ಕೂಡ ಒಕ್ಕಲಿಗರು, ಇವರು ಕೂಡ ಒಕ್ಕಲಿಗರು. ಇಲ್ಲಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಒಕ್ಕಲಿಗ ಸಮಾಜದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಇಟ್ಕೊಳ್ಳಿಕ್ಕೆ ಇಬ್ರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲಿವರೆಗೆ ದೇವೇಗೌಡರು ಒಕ್ಕಲಿಗ ಸಮುದಾಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ದೇವೇಗೌಡರಿಗೆ ಏಜ್ ಆಗಿದೆ. ನಂತರ ಮುಂದಿನ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಸ್ಥಾನಕ್ಕೆ ಬರಬಹುದು ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಬರ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ಬದಲಾಗಿ ನಾನೇ ಈ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಅಂದ್ರೆ ಒಕ್ಕಲಿಗರ ಮುಖ್ಯಸ್ಥ ತಾನೇ ಆಗ್ಬೇಕು ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮಾಡಿರೋದು ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಲ್ಲಾ ಕಡೆ ಚುನಾವಣಾ ಪ್ರಚಾರದಲ್ಲಿ ಅವರು ಹೇಳ್ತಾ ಇದ್ರು, ಬಹಳಷ್ಟು ಜನರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ, ಆದ್ರೆ ಒಕ್ಕಲಿಗನಾದಂತಹ ನನಗೆ ಈ ಬಾರಿ ನೀವು ಅವಕಾಶ ಕೊಟ್ರೆ ನಾನು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಿದ್ರು. ಆ ಮುಖಾಂತರ ಒಕ್ಕಲಿಗ ಮತವನ್ನ ತಮ್ಮತ್ತ ಸೆಳೆಯುವುದರಲ್ಲಿ ಕೂಡ ಯಶಸ್ಸನ್ನ ಗಳಿಸಿದ್ರು. ಅಂದ್ರೆ ಇಲ್ಲಿ ಒಕ್ಕಲಿಗರು ಸಂಪೂರ್ಣವಾಗಿ ಇವರಿಗೆ ಬೆಂಬಲವನ್ನ ಕೊಟ್ಟರು. ಆ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಹಿಡಿತವನ್ನ ಕಳ್ಕೊಂತು ಕೂಡ. ಅದಾದ್ಮೇಲೆ ಮುಂದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಪುನಃ ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಮತವನ್ನ ಸೆಳೆಯುವಲ್ಲಿ ಯಶಸ್ಸನ್ನ ಗಳಿಸಿದ್ರು. ಆ ಮುಖಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಅವ್ರ ತಮ್ಮನನ್ನ ಸೋಲಿಸಿದ್ರು ಕೂಡ. ಆ ದಿನದಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿಯಾಗಿ ಅಘೋಷಿತ ಯುದ್ಧವನ್ನೇ ಸಾರಿದ್ರು ಅಂತ ಹೇಳ್ಬಹುದು ನಾವು. ಇಲ್ಲಿವರೆಗೆ ಅಂತ ಹೇಳಿದ್ರೆ ಜೆಡಿಎಸ್ ಇಂದ ಈಗ ಇಲೆಕ್ಟ್ ಆಗಿರುವಂತಹ ಹಲವಾರು ಎಂ ಎಲ್ ಎಗಳನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನದಲ್ಲಿ ಕೂಡ ಅವರು ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದ್ರ ಬಗ್ಗೆ ಜೆಡಿಎಸ್ ನ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿರೋದನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ಹಾಗಾಗಿ ಒಂದ್ ಲೆಕ್ಕದಲ್ಲಿ ಹೇಳೋದಾದ್ರೆ ಇಲ್ಲಿ ಕುಮಾರಸ್ವಾಮಿ ಕೂಡ ಅವರಿಗೆ ವೈರಿ ಅಂತಲೇ ಹೇಳ್ಬಹುದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗಿಂತಲೂ ತಮ್ಮ ಪಕ್ಷದಲ್ಲೇ ಹಲವಾರು ವೈರಿಗಳು ಹುಟ್ಕೊಂಡಿರೋದು ಗೊತ್ತಿದೆ. ಅಂದ್ರೆ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಏನ್ ಕನಸನ್ನ ಕಾಣ್ತಾ ಇದ್ದಾರೆ, ಈ ಕನಸಿಗೆ ತಣ್ಣೀರು ಎರಚಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಕೆಲವರು ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಒಂದು ಕೆ ಎನ್ ರಾಜಣ್ಣ ಆಗಾಗ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ಮೊನ್ನೆ ಕೂಡ ಹೇಳಿದ್ರು, ಇವ್ರದ್ದೇನು ಡಿನ್ನರ್ ಮೀಟಿಂಗ್ ಇಟ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಕೋಪ ಬರ್ಬೇಕು, ಯಾಕೆ ನಾವು ಅವ್ರದ್ದೇನು ಆಸ್ತಿಯನ್ನ ಬರ್ಸ್ಕೊಂತಾ ಇದ್ದೀವ, ನಾವೇನೋ ಒಟ್ಟಿಗೆ ಸೇರಿ ಊಟ ಮಾಡಿದ್ರೆ ಇವರಿಗೆ ಸಮಸ್ಯೆ ಅಂತ ಕೂಡ ಹೇಳಿದ್ರು. ಅವ್ರ ಒಂದ್ ಕಡೆ ಆದ್ರೆ, ಇನ್ನೊಂದು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಇವರಿಗೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಕೆಪಿಸಿಸಿ ಪ್ರೆಸಿಡೆಂಟ್ ತಾನಾಗ್ಬೇಕು ಅಂತ ಬಹಳಷ್ಟು ಪ್ರಯತ್ನದಲ್ಲಿ ಇದ್ದಾರೆ ಅವರು. ಹಾಗಾಗಿ ಇವರು ಕೂಡ ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ವೈರಿನೇ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬ ವೈರಿ ಇರೋದು ಇವರಿಗೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಯಾಕೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸದ್ಯಕ್ಕೆ ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗೆ ಇಳಿದ ಇದ್ರೆ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಗಾದಿಗೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಇವರಿಗೆ ಪ್ರಮುಖ ಎದುರಾಳಿನೇ. ಅದ್ರ ಜೊತೆಯಲ್ಲಿ ಇನ್ನೊಬ್ರು ಇತ್ತೀಚೆಗೆ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರುವಂತಹ ಡಾಕ್ಟರ್ ಪರಮೇಶ್ವರ್ ಅವರು, ಇವರು ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯ ಎದುರಾಳಿ ರಾಜಕೀಯವಾಗಿ ಅಂತಲೇ ಹೇಳಬಹುದು. ಅಂದ್ರೆ ಒಂದ್ ವೇಳೆ ಸಿದ್ದರಾಮಯ್ಯನವರು ಹೇಳಿದ್ರೆ ಆ ಸ್ಥಾನಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಏರ್ಲಿಕ್ಕೆ ಸಕಲ ತಯಾರಿಯನ್ನ ನಡೆಸ್ಕೊಂತ ಇದ್ದಾರೆ. ಅಂದ್ರೆ ಅವರು ಈಗಾಗಲೇ ಈ ದಲಿತರು ಯಾರೆಲ್ಲ ಇದ್ದಾರೆ ಅಂದ್ರೆ, ದಲಿತ ಎಂ ಎಲ್ ಎಗಳಿರ್ಬೋದು, ಅಥವಾ ಮಾಜಿ ಎಂ ಎಲ್ ಎಗಳು, ಮಾಜಿ ಎಂ ಪಿಗಳು, ಪ್ರೆಸೆಂಟ್ ಇರುವಂತಹ ಎಂ ಪಿಗಳು, ಈ ರೀತಿ ಎಲ್ಲರನ್ನು ಒಟ್ಟಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡ್ತಾ ಇರುವುದು ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಇವರಿಬ್ರು ಒಟ್ಟು ಸೇರಿ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡಿ ಎಲ್ಲಿಯಾದ್ರೂ ಮುಖ್ಯಮಂತ್ರಿ ಹುದ್ದೆಗೆ ಏರ್ಬಹುದು ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ.
ಹಾಗಾಗಿ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಒಂದ್ ರೀತಿಯಲ್ಲಿ ಇವರಿಗೆ ವೈರಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವ್ರನ್ನ ಕೂಡ ಹತೋಟಿಯಲ್ಲಿ ಇಡ್ಲಿಕ್ಕೂ ಕೂಡ ಇವರಿಗೆ ದೈವ ಬಲ ಬೇಕಾಗ್ತದೆ. ಇದೆಲ್ಲೋದ್ರ ಜೊತೆಗೆ ಇನ್ನೊಬ್ಬ ವೈರಿ ಇವರಿಗಿದ್ದಾರೆ. ಅವರು ಒಂದ್ ರೀತಿಯಲ್ಲಿ ತೆರೆಮರೆಯಲ್ಲಿರ್ತಾರೆ. ಅವ್ರು ಬೇರೆ ಇನ್ಯಾರು ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಇಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ಓರ್ವ ಮಿನಿಸ್ಟರ್, ಮತ್ತೆ ಇನ್ನೊಂದು ಸ್ವಲ್ಪ ಅಧಿಕ ಪ್ರಸಂಗಿ. ಅದ್ರ ಜೊತೆಯಲ್ಲಿ ಎಲ್ಲಾ ಖಾತೆಗಳ ಬಗ್ಗೆ ಮಾತಾಡ್ತಾರೆ, ಎಲ್ಲಾ ಮಿನಿಸ್ಟರ್ ಪರವಾಗಿ ಅವ್ರು ಮಾತಾಡ್ತಾರೆ. ಮತ್ತು ಹೋದಲ್ಲಿ ಬಂದಲ್ಲಿ ಎಲ್ಲಿ ಮೀಡಿಯಾದವ್ರು ನೋಡಿದ್ರು ಕೂಡ ಏನೇನೋ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ಆ ಮುಖಾಂತರ ಕೆಲವೊಂದು ವಿವಾದಗಳನ್ನ ಕೂಡ ತಮ್ಮ ಮೇಲೆ ಹೇಳ್ಕೊಂತ ಇರ್ತಾರೆ. ಇದೆಲ್ಲರಿಗೂ ಗೊತ್ತಿರುವಂತಹದ್ದು. ಹಲವಾರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಮಗನನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ದಲಿತರು. ಈ ದಲಿತ ಕಾರ್ಡ್ನಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಬರ್ಬೋದು. ನೀವು ಪುರಾಣದ ಹಲವಾರು ಕಥೆಗಳಲ್ಲಿ ಕೇಳಿರ್ತೀರ, ಯಾರಾದ್ರೂ ಬಹುದೊಡ್ಡದಾದಂತಹ ಯುದ್ಧಕ್ಕೆ ಹೊರಟಾಗ ದೇವರನ್ನ ಪ್ರಾರ್ಥನೆ ಮಾಡಿ ಅವರಿಂದ ಬಲವನ್ನ ಪಡೆದು, ಅಂದ್ರೆ ವರವನ್ನ ಪಡೆದು ನಂತರ ಯುದ್ಧಕ್ಕೆ ಹೋಗ್ತಾ ಇದ್ರು, ಶತ್ರು ಸಂಹಾರ ಮಾಡ್ತಾ ಇದ್ರು. ಬಹುಶಃ ಇಲ್ಲಿ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರನ್ನು ಹಣಿಬೇಕು ಅಂತ ಹೇಳಿದ್ರೆ ತನಗೆ ದೈವಬಲ ಬೇಕಾಗ್ತದೆ. ಆ ದೈವಬಲ ಬೇಕು ಅಂದ್ರೆ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಡ್ಬೇಕು. ಅದೇ ರೀತಿಯಲ್ಲಿ ಪ್ರತ್ಯಾಂಗಿರ ಹೋಮ ಕೂಡ, ಅಂದ್ರೆ ಶತ್ರು ಸಂಹಾರಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತಹ ಬಲ ಈ ಪ್ರತ್ಯಾಂಗಿರ ಹೋಮದಲ್ಲಿ ಸಿಗ್ತದೆ. ಹಾಗಾಗಿ ಈ ಪ್ರತ್ಯಾಂಗಿರ ಹೋಮವನ್ನು ಕೂಡ ಮಾಡಿ ಆ ಮುಖಾಂತರ ಸಂಪೂರ್ಣವಾದಂತಹ ದೈವಿ ಶಕ್ತಿಯನ್ನು ಪಡ್ಕೊಂಡು ಇವರೆಲ್ಲರನ್ನ ಮಟ್ಟ ಹಾಕ್ತೇನೆ, ಇವರು ನನ್ನ ಎದುರು ಮಾತಾಡಬಾರದು, ಆ ರೀತಿಯಲ್ಲಿ ಮಾಡಿ ನಾನು ಮುಖ್ಯಮಂತ್ರಿ ಗಾದಿಗೆ ಏರ್ತೇನೆ ಅಂತ ತಕೊಂಡು ಹೊರಟಿದ್ದಾರೆ ಅನ್ಸ್ತಾ ಇದೆ. ಸ್ನೇಹಿತರೆ, ನಾನು ಕಂಪೇರ್ ಮಾಡಿರೋದು ಅಥವಾ ನಾನು ಹೇಳಿರೋದು ಇದೆಲ್ಲವೂ ನಿಮ್ ಸತ್ಯ ಅನ್ಸಿದ್ರೆ, ಅಥವಾ ಇದಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡವಳಿಕೆ ಬಗ್ಗೆ ನಿಮ್ಗೆ ಸರಿ ಇದೆ ಅಂದ್ರೆ, ನಾನು ಹೇಳ್ತಾ ಇರೋ ತಾಳಿ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.